ಯಶ್ ಅಭಿನಯದ ಟಾಕ್ಸಿಕ್ ದಿನ ದಿನಕ್ಕೂ ಹೊಸ ದಾಖಲೆ ಬರೀತಿದೆ. ಹೌದು, ಮಾರ್ಚ್ 19ಕ್ಕೆ ಪ್ರಪಂಚದಾದ್ಯಂತ ಸಿನಿಮಾ ರಿಲೀಸ್ ಆಗ್ತದೆ. ಅದೇ ದಿನ ಬಾಲಿವುಡ್ ನ ದುರಂಧರ್ 2 ಸಿನಿಮಾ ಕೂಡ ತೆರೆಗೆ ಬರ್ತಿದೆ. ಸದ್ಯ ಈ ಎರಡು ಸಿನಿಮಾಗಳು ಒಂದೇ ದಿನ ತೆರೆಗೆ ಅಪ್ಪಳಿಸುತ್ತಿರುವ ಹಿನ್ನೆಲೆಯಲ್ಲಿ ಬಹುಶಃ ಬಾಕ್ಸ್ ಆಫೀಸ್ ಸೆಣಸಾಟ ಶುರುವಾಗಲಿದೆ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರಕ್ಕೆ ದುರಂಧರ್ 2 ಚಿತ್ರಗಿಂತಲೂ ಹೆಚ್ಚು ಸ್ಕ್ರೀನ್ಗಳು ಸಿಕ್ಕಿವೆ. ಯಶ್ ದುರಂಧರ್ 2 ಸಿನಿಮಾಗಿಂತಲೂ ಬರೋಬ್ಬರಿ 1500ಕ್ಕೂ ಹೆಚ್ಚು ಪರದೆಗಳ ಮೇಲೆ ಟಾಕ್ಸಿಕ್ ಪ್ರದರ್ಶನವಾಗಲಿದೆ ಎಂದು ಹೇಳಲಾಗ್ತದೆ. ಯಶ್ ಕತೆ ಬರೆದು ನಿರ್ಮಾಣದಲ್ಲೂ ಕೈ ಜೋಡಿಸಿರುವ ಟಾಕ್ಸಿಕ್ ಸಿನಿಮಾದ ಪ್ರಮುಖ ಆಕರ್ಷಣೆ ಮೊದಲ ದಿನದ ಕಲೆಕ್ಷನ್ ನಲ್ಲೂ ಟಾಕ್ಸಿಕ್ ಭಾರಿ ಮುನ್ನಡೆ ಸಾಧಿಸುವ ನಿರೀಕ್ಷೆಯನ್ನ ತಳ್ಳಿ ಹಾಕುವಂತಿಲ್ಲ. ದುರಂಧರ್ 2 ವರ್ಸಸ್ ಟಾಕ್ಸಿಕ್ ಸಿನಿಮಾಗಳ ಫೈಟ್ ನಡೆಯಲಿದೆ ಎಂದೇ ಬಿಂಬಿಸಲಾಗ್ತದೆ. ಅದಕ್ಕಾಗಿಯೇ ಈಗಾಗಲೇ ವೇದಿಕೆಯು ರೆಡಿ ಆಗ್ತದೆ. ಮಾರ್ಚ್ 19ರಂದು ಎರಡು ಸಿನಿಮಾಗಳು ಮುಖಾಮುಖಿಯಾಗಲಿವೆ. ಎರಡು ಸಿನಿಮಾಗಳ ಪೈಕಿ ಯಾವ ಸಿನಿಮಾ ಪ್ರೇಕ್ಷಕರ ಮನಗೆಲ್ಲುತ್ತೆ ಅನ್ನುವ ಕುತೂಹಲವಿದೆ. ಒಂದಷ್ಟು ನಿರೀಕ್ಷೆಗಳು ಗರಿಗೆದರಿರುವ ಸಂದರ್ಭದಲ್ಲೇ ಯಶ್ ಅವರ ಟಾಕ್ಸಿಕ್ ಚಿತ್ರಕ್ಕೆ ದುರಂಧರ್ 2 ಚಿತ್ರಕ್ಕಿಂತ ಹೆಚ್ಚುವರಿಯಾಗಿ 1200 ಸ್ಕ್ರೀನ್ಗಳು ಸಿಗಲಿವೆ ಎನ್ನಲಾಗ್ತದೆ. ಸದ್ಯ ಮೊದಲ ದಿನದ ಕಲೆಕ್ಷನ್ ಬಗ್ಗೆಯೂ ಜೋರು ಚರ್ಚೆ ನಡೆಯುತ್ತಿದೆ. ದುರಂಧರ್ 2 ಸಿನಿಮಾ ಮೊದಲ ದಿನ ಭಾರತದಲ್ಲಿ 80ರಿಂದ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಬಹುದು ಎನ್ನಲಾಗ್ತದೆ. ಟಾಕ್ಸಿಕ್ ಸಿನಿಮಾ 260 ಕೋಟಿ ರೂಪಾಯಿಗೂ ಹೆಚ್ಚಿನ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ. ಒಂದು ವೇಳೆ ಈ ಗಳಿಕೆ ಆದಲ್ಲಿ ಯಶ್ ಚಿತ್ರಕ್ಕೆ ದೊಡ್ಡ ಗೆಲುವು ಸಿಕ್ಕಂತೆ. ದುರಂಧರ್ 2 ಸಿನಿಮಾ ಬಗ್ಗೆ ಒಂದು ವರ್ಗದ ಜನರಿಗೆ ಮಾತ್ರ ನಿರೀಕ್ಷೆ ಇದೆ. ಈಗಾಗಲೇ ರಿಲೀಸ್ ಆಗಿರುವ ಮೊದಲ ಭಾಗ ಗೆಲುವು ಸಾಧಿಸಿ ನಿರೀಕ್ಷೆ ಹುಟ್ಟಿಸಿರೋದು ನಿಜ. ಎರಡನೇ ಭಾಗ ಕೂಡ ಜನರಿಗೆ ಇಷ್ಟ ಆಗದೆ ಇರೋದು. ಆದ್ರೂ ಒಂದು ವರ್ಗ ಮಾತ್ರ ದುರಂಧರ್ 2 ಸಿನಿಮಾ ನೋಡಲು ತುದಿಗಾಲಲ್ಲಿ ನಿಂತಿದೆ. ಇನ್ನು ಟಾಕ್ಸಿಕ್ ಸಿನಿಮಾ ಮೇಲೆ ಅಷ್ಟೊಂದು ನಿರೀಕ್ಷೆ ಹುಟ್ಟೋಕೆ ಕಾರಣ ಯಶ್ KGF 2 ಸಿನಿಮಾ ನಂತರ ಯಶ್ ಬಹು ಬೇಡಿಕೆಯನ್ನ ಹೆಚ್ಚಿಸಿಕೊಂಡಿದ್ದು ನಿಜ. ಈಗ ಟಾಕ್ಸಿಕ್ ದೊಡ್ಡ ನಿರೀಕ್ಷೆ ಹುಟ್ಟು ಹಾಕದೆ ಸಿನಿಮಾಗೆ ಗೀತು ಮೋಹನ್ ದಾಸ್ ನಿರ್ದೇಶಕರು, ಅವರ ಜೊತೆ ಯಶ್ ಕೂಡ ಕಥೆಯಲ್ಲಿ ಸಾಥ್ ನೀಡಿದ್ದಾರೆ. ಅತ್ತ ಸಹ ನಿರ್ಮಾಣದಲ್ಲೂ ಕೈ ಜೋಡಿಸಿದ್ದಾರೆ. ಸದ್ಯ ಕೇಳಿ ಬರುತ್ತಿರುವ ಸುದ್ದಿ ಅಂದ್ರೆ ಅದು ಟಾಕ್ಸಿಕ್ ಚಿತ್ರಕ್ಕೆ ಭಾರತದಾದ್ಯಂತ ಸುಮಾರು 5500 ಪರದೆಗಳು ಸಿಗುವ ಸಾಧ್ಯತೆ ಇದೆ ಅನ್ನೋದು. ದುರಂಧರ್ 2 ಚಿತ್ರಕ್ಕೆ 4300 ಪರದೆಗಳು ಸಿಗಲಿವೆ ಅಂತ ಹೇಳಲಾಗ್ತದೆ. ಅದೇನೇ ಇರಲಿ, ಟಾಕ್ಸಿಕ್ ಸಿನಿಮಾಗೆ ದೊಡ್ಡ ಮಟ್ಟದ ಪರದೆಗಳು ಸಿಕ್ಕಲ್ಲಿ ಯಶ್ ಅವರಿಗೆ ವೈಯಕ್ತಿಕವಾಗಿಯೂ ಅದು ಬೇಡಿಕೆಯನ್ನ ಹೆಚ್ಚಿಸುತ್ತೆ. ಇನ್ನು ಯಶ್ ಸಿನಿಮಾಗೂ ಸಖತ್ ಮೈಲೇಜ್ ಸಿಗಲಿದೆ. ಭಾರತದಾದ್ಯಂತ ಸುಮಾರು 5500 ಪರದೆಗಳು ಟಾಕ್ಸಿಕ್ ಪಾಲಾಗುವ ಸಾಧ್ಯತೆ ಇದೆ. ದುರಂಧರ್ 2 ಚಿತ್ರಕ್ಕೆ 4300 ಪರದೆಗಳು ಮಾತ್ರ ಸೀಮಿತ ಎನ್ನಲಾಗ್ತದೆ. ಅದೇನೇ ಇರಲಿ, ಪರದೆಗಳು ಹೆಚ್ಚು ಸಿಕ್ಕರೂ ಸಿನಿಮಾ ನೋಡುಗರಿಗೆ ಪ್ರಭಾವ ಬೀರಬೇಕು. ಎಷ್ಟರ ಮಟ್ಟಿಗೆ ಯಾವ ಸಿನಿಮಾ ಗಮನ ಸೆಳೆಯುತ್ತೆ ಅನ್ನೋದು ವಿಶೇಷ. ಟಾಕ್ಸಿಕ್ ಮತ್ತು ದುರಂಧರ್ 2 ಸಿನಿಮಾ ಪ್ರೇಕ್ಷಕರ ಮುಂದೆ ಬರೋಕೆ ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ ಬಾಕಿ ಉಳಿದಿವೆ. ಸಿನಿಮಾ ನೋಡೋಕೆ ಅವರವರ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿರೋದಂತೂ ಪಕ್ಕ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.